ಅನ್ನುವಂಥ ಅಮಾಯಕ ಹುಡುಗಿ ಹತ್ಯೆ ಆಯಿತು. ಇದರ ಬಗ್ಗೆ ನಾನು ಬಿಹಾರದಿಂದ ನೇರವಾಗಿ ಇಲ್ಲಿಗೆ ಬಂದು ಭೇಟಿ ಕೊಟ್ಟಿದ್ದೇನೆ. ಅವರು ಹೇಳಿರುವಂಥ ಸಂಗತಿ, ಅವರ ಅಜ್ಜಿ ಹೇಳಿರುವಂಥ ಸಂಗತಿ ಮತ್ತು ಆ ಉಳಿದ ಅವಳ ತಂಗಿಯಂದರು ಹೇಳಿರುವಂಥದ್ದು ಇದು ಬಹಳ ಆಘಾತವನ್ನು ಉಂಟು ಮಾಡ್ತಾ ಇದೆ ನನಗೆ. ಒಬ್ಬ ಹ್ಯಾಬಿಚುವಲ್ ಅಫೆಂಡರ್, ಈ ಹಿಂದೆ ಒಬ್ಬ ಮೈನರ್ ಹುಡುಗಿಗೆ ಪುಸಲಾಯಿಸಿ ಅವಳ ಮನೆಯಿಂದ ಬಂಗಾರ ಹೊಡೆದಿದ್ದರು ಅನ್ನುವಂಥದ್ದು ಇಲ್ಲೇ ಬಂದ ನಂತರ ನನ್ನ ಗಮನಕ್ಕೆ ತಂದಿದ್ದಾರೆ. ಆವಾಗೂ ಸಹಿತ ಇದ್ದಂಥ ಪೊಲೀಸ್ ಇನ್ಸ್ಪೆಕ್ಟರು, ಸಂಬಂಧಿಸಿದ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿದ್ದಂಥ ಇನ್ಸ್ಪೆಕ್ಟರು ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳೋದು ಬಿಟ್ಟು ಕಾಂಪ್ರಮೈಸ್ ಮಾಡಿ ಕಳಿಸಿದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪ ಇದೆ. ಹೀಗಾಗಿ ಆವಾಗ ಯಾವ ಇನ್ಸ್ಪೆಕ್ಟರ್ ಇದ್ದರೂ ಅವ್ರನ್ನೂ ಇದರ ಬಗ್ಗೆ ಸಂಪೂರ್ಣವಾದಂಥ ತನಿಖೆಗೆ ಒಳಪಡಿಸಬೇಕು. ಅವರ ರೋಲ್ ಬಗ್ಗೆನೂ ಅವಾಗ ಏನಾಗಿತ್ತು, ಯಾರು ಕಂಪ್ಲೇಂಟ್ ಕೊಟ್ಟಿದ್ದರು, ಅವ್ರ ಮನೆಗೂ ಹೋಗಬೇಕು, ಅದರ ವಿಚಾರಣೆಯನ್ನು ಆಗಬೇಕು. ನೇಹಾ ಹತ್ಯೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಗಂಭೀರವಾಗಿ ವರ್ತಿಸಿದ್ರೆ ಮುಖ್ಯಮಂತ್ರಿಗಳು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಲ್ಲಿವರೆಗೆ ಒಂದು ರೀತಿ ಜನಾಂದೋಲನದ ರೀತಿಯಲ್ಲಿ ಅವತ್ತು ಹೋರಾಟ ಆಯಿತು, ಜನ ಬೀದಿ ಮೇಲೆ ನಿಂತು ಹೋರಾಟ ಮಾಡಿದಾಗ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡ್ರು. ಆದರೆ ಮುಖ್ಯಮಂತ್ರಿಗಳು ಏನು ಸ್ಟೇಟ್ಮೆಂಟ್ ಇತ್ತು, ವೈಯಕ್ತಿಕ ಕಾರಣದ ಮೇಲೆ ಕೊಲೆ ಆಗ್ತಾ ಇರ್ತಾವೆ ಅಂತ ಅವರ ಸ್ಟೇಟ್ಮೆಂಟ್ ಇತ್ತು. ಇದರಿಂದ ಕೊಲೆಗಡಕರಿಗೆ ಒಂದು ರೀತಿ ಪ್ರೋತ್ಸಾಹ ಸಿಕ್ಕಂತಾಗತ್ತೆ. ಅತ್ಯಂತ ಕ್ಯಾಶುವಲ್ ಆಗಿ ಮಾತನಾಡಿ ಪರಮೇಶ್ವರವರು ಆಮೇಲೆ ನಂತರ ವಿಷಾದವನ್ನು ವ್ಯಕ್ತಪಡಿಸಿದರು. ಅಂದರೆ ಅಪರಾಧಿಗಳಿಗೆ ಕುಮ್ಮಕ್ಕು ಕೊಡುವ ರೀತಿಯಲ್ಲಿ ಸರ್ಕಾರದ ವರ್ತನೆ ಇದೆ. ಹಿಂದೊಮ್ಮೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳಿದರು, ಉತ್ತರ ಪ್ರದೇಶದಾಗ ಹಿಂದೆ 10-15 ವರ್ಷದಿಂದ ಭಾಳ ರೇಪ್ ಆಗ್ತಾ ಇದ್ದಾವಲ್ಲ ಅಂತ ಕೇಳಿದಾಗ ಒಂದು ಉತ್ತರ ಕೊಟ್ಟಿದ್ದರು. ಗಂಡು ಮಕ್ಕಳು ಅನ್ನುವಂಥ ಉತ್ತರ ಕೊಟ್ಟಿದ್ದರು. ಹಾಗಾಗಿ ಅದು ಇನ್ನೂ ಜಾಸ್ತಿ ಆಯಿತು. ಅದೇ ರೀತಿ ಸಿದ್ದರಾಮಯ್ಯನವರು ಹೊಣೆಗೇಡಿತನದ ಹೇಳಿಕೆಯನ್ನು ಕೊಟ್ಟಿದ್ದರ ಪರಿಣಾಮ ಇವತ್ತು ಈ ಘಟನೆ ಆಗಿದೆ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಸರ್ಕಾರ ಗಂಭೀರವಾಗಿ ತೊಗೊಳ್ಳೋದಲ್ಲ. ಆವಾಗ ಇಲೆಕ್ಷನ್ ಇತ್ತು ಅಂತ ತಿಳ್ಕೊಂಡು ಸ್ವಲ್ಪ ಬಂದರು, ಆ ನಂತರ ಪರಿಣಾಮ ಆಗಬಾರದು ಇಲೆಕ್ಷನ್ ಮೇಲೆ ಅನ್ನೋ ಕಾರಣಕ್ಕೆ. ಅದು ಬಿಟ್ಟರೆ ಗೌರ್ಮೆಂಟ್ ಸೀರಿಯಸ್ ಇಲ್ಲ. ಕಳೆದ 4 ತಿಂಗಳಲ್ಲಿ ರಾಜ್ಯದಲ್ಲಿ 430 ಕೊಲೆ, 692 ರೈತರ ಆತ್ಮಹತ್ಯೆ, ಸಿಕ್ಕಾಪಟ್ಟಿಯಾಗಿ ಎಕ್ಸ್ಟ್ರಾಕ್ಷನ್ನು, ದೌರ್ಜನ್ಯ, ಇವೆಲ್ಲ ಭಾಳ ಜಾಸ್ತಿ ಆಗಿದೆ. ಭಾಳ ಜಾಸ್ತಿ ಆಗ್ಯದ ಅಂತಂದಮೇಲೆ
ಫಿಗರ್ ಹುಡುಕೋ ಪ್ರಯತ್ನ ಮಾಡ್ತಾರೆ ಮೊದಲು ಎಷ್ಟಾಗಿತ್ತು ಅಂತ. ದಟ್ ಈಸ್ ನಾಟ್ ದಿ ರಿಪ್ಲೈ. ಈ ಥರದ ಭೀಕರ ಕೇಸುಗಳಂತೂ ಆಗಿರಲಿಲ್ಲ, ಇಷ್ಟೊಂದು ಭೀಕರವಾದಂಥ ಕೇಸುಗಳಾಗಿರಲಿಲ್ಲ. ಆದರೆ ಓಪನ್ನಾಗಿ ಬಂದು ಒಬ್ಬ ಕಾಲೇಜಿಗೆ ಬಂದು ಹೊಡಿತಾನೆ, ಒಬ್ಬ ಮನೆಗೆ ಬಂದು ಹೊಡಿತಾನೆ. ರೈತರ ಆತ್ಮಹತ್ಯೆ ಆದರೆ ಒಬ್ಬ ಮಂತ್ರಿ ಹೇಳ್ತಾರೆ, ಅತ್ಯಂತ ಲಘುವಾಗಿ ಮಾತಾಡ್ತಾರೆ. ಮತ್ತು ನಾನು ಆರಂಭದಲ್ಲೇ ಹೇಳಿದಂತೆ ಈ ಹಿಂದೆನೇ ಕೇಸಾಗಿತ್ತು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಾಂಪ್ರಮೈಸ್ ಮಾಡಿಸೋದ ಕ್ರಿಮಿನಲ್ ಕೇಸ್. ಸಿವಿಲ್ದಾಗ ಅಗತ್ಯ ಇದ್ದಲ್ಲಿ ಅನೇಕ ಕಡೆ ಇಂಟರ್ಫಿರೆನ್ಸ್ ಮಾಡ್ತಾರೆ. ಕ್ರಿಮಿನಲ್ ಆದಾಗ ಆವಾಗಿದ್ದ ಪೊಲೀಸ್ ಇನ್ಸ್ಪೆಕ್ಟ್ರು ಕಾಂಪ್ರಮೈಸ್ ಕಳಿಸ್ಯಾರ. ಅವತ್ತು ಅರೆಸ್ಟ್ ಮಾಡಿದ್ರಿ, ಸಮಸ್ಯೆನೇ ಬರ್ತಿರಲಿಲ್ಲ. ಪೊಲೀಸರು ಯಾಕೆ ಹಿಂಗಾಗಿದ್ದಾರೆ? ನಾವು ಪೊಲೀಸರ ಮೇಲೆ ಆರೋಪನ ಮಾಡೋದಿಲ್ಲ. ಸಿಕ್ಕಾಪಟ್ಟಿ ಟ್ರಾನ್ಸ್ಫರ್ದಾಗ ದುಡ್ಡು ತಗೋತಾರೆ. ಅದರ ಪರಿಣಾಮ ಏನಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ಎಷ್ಟು ಜನ ಎಲ್ಲ ನಿಮ್ಮ ಮುಂದೆ ಓಪನ್ ಆಗಿ ಹೇಳಿದ್ರು, ಅನೇಕ ಕಡೆ ಇಲ್ಲಿ ಗಾಂಜಾ ತಿಂದು ಆರಾಮ ಅಡ್ಡಾಡ್ತಾರಂತ. ನಿಜ, ಅದಕ್ಕೆ ಸಾಮಾಜಿಕ ಜಾಗೃತಿ ಆಗಬೇಕು. ಡ್ರಗ್ಸ್ ತೊಗೊಳೋರಾದ್ರೆ ಇಂಥ ಕ್ರಿಮಿನಲ್ಸ್ಗಳಿಗೇನು ಹೇಳೋದು? ಕಾಲೇಜ್ ವಿದ್ಯಾರ್ಥಿಗಳ ತಗೋಬಾರ್ದು, ಅದಕ್ಕೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಜಾಗೃತಿ ಮಾಡಿಸ್ಬೇಕು. ಇವರೆಲ್ಲ ಕ್ರಿಮಿನಲ್ಸ್. ಇವರು ಎಲ್ಲಿ ಗಾಂಜಾ, ಅಫೀಮು ಇತ್ಯಾದಿ ಇದೆ, ಇಂಟೆಲಿಜೆನ್ಸ್ ಇಲ್ವಾ ಸರ್ಕಾರದ ಕಡೆ? ಸರ್ಕಾರದವ್ರು ಕೇಳ್ತಾರೆ, ಎಲ್ಲಾರು ಮಾಹಿತಿ ಇದ್ದರೆ ಕೊಡ್ರಿ ಅಂತ ಕೇಳ್ತಾರೆ. ಮಾಹಿತಿ ಜನ ಹೇಳಿದ್ರೆ ನಾಳೆ ಅವ್ರನ್ನ ಕೊಲೆ ಮಾಡಿದ್ರೆ ನೀವೆಲ್ಲ ರಕ್ಷಣೆ ಮಾಡ್ತೀರಿ? ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.